ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗದೋಂ ತಕತರಿ ಗಿಟದೋಂ ತಕತರಿ ತಗದೋಂ ತಕತರಿ ಗಿಟದೋಂ ತಕತರಿ ಗಿಟ ತಗದೋಂ. ಫೋನ್ ಮಾಡ್ಬೇಕು. ಭವಾನಿ ನಿತ್ಕೋ. ಭವಾನಿ ಭವಾನಿ ಅಲ್ಲ ಕಣ ಅವಳು. ಭವ ಹೀಗೆ ಬಿಟ್ರೆ ಆಗಲ್ಲ, ನೀವು ಬಲವಾಗಿ ಹಿಡ್ಕೊಳ್ಳಿ ಭವ. ಬಿಡಿಯಪ್ಪ. ಅಥರ್ವ ಏನಾಯ್ತು ನಿನ್ಗೆ? ಬಿಡಿಯಪ್ಪ. ಭವಾನಿ ಇಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ. ಭವ ಏನ್ ಮಾಡ್ತಿದ್ಯಾ? ಗೊತ್ತಾಗ್ತಿಲ್ವಾ? ಡಾಕ್ಟರ್ ಬರೋ ತನಕ ಇವನ್ನ ಕಟ್ಟ ಹಾಕ್ಬೇಕು. ಕೂಡ್ಸಿ ಇವನ್ನ. ಬರೋ ಇಲ್ಲಿ. ಅಪ್ಪ ಅಪ್ಪ, ನಾನ್ ನನ್ನ ಭವಾನಿ ಹತ್ರ ಹೋಗ್ಬೇಕು. ಭವಾನಿ ಇಲ್ಲ ಕಣೋ, ಭವಾನಿ ಇಲ್ಲ ಕಣೋ, ಭವಾನಿ ಇಲ್ಲ. ಏನ್ ಮಾಡ್ತಿದ್ಯೋ? ಕಟ್ಟಾಗ್ತಿದ್ಯಾ? ಬೇಡ ಕಣೋ ಓಂಕಾರ್. ಭವ ಕಟ್ಟಾಕ್ದೆ ಬೇರೆ ದಾರಿನೇ ಇಲ್ಲ. ನಾವೆಲ್ಲ ಬದುಕ್ಬೇಕು ಅಂದ್ರೆ ಇವನ್ನ ಕಟ್ ಹಾಕ್ಲೇಬೇಕು. ಯಾವ ಟೈಮಲ್ಲಿ ಯಾರು ಕುತ್ತಿಗೆ ಹಿಡಿತಾನೋ, ಯಾರು ಪ್ರಾಣ ತೆಗಿತಾನೋ ಯಾರಿಗ್ ಗೊತ್ತು. ಡಾಕ್ಟ್ರು ಬರೋ ತನಕ ಇವನ್ ಹೀಗೆ ಇರ್ಲಿ. ಕಟ್ ಬಿಚ್ಚಿದ್ರೆ ನಮಗೆ ಕಷ್ಟ. ಮುಂದೆ ಆಗದನ್ನ ಈಗಲೇ ತಡೆಯೋದು ಬೆಸ್ಟ್ ಅಲ್ವಾ? ನಾನೀಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಬೇಬಿ ಬೇಬಿ ಅಳ್ಬೇಡ ಬೇಬಿ, ಸಮಾಧಾನ ಮಾಡ್ಕೊ. ಪಾಪ ಕಣೆ, ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಮಾಮ್ ಮಾಮ್ ನನ್ಗೆ ತುಂಬಾ ಭಯ ಆಗ್ತದೆ ಮಾಮ್. ನೋಡ್ ಬೇಬಿ ಅಳ್ಬೇಡ. ನೋಡು ನಾವೆಲ್ಲ ನಿನ್ ಜೊತೆ ಇಲ್ವಾ? ಏನೂ ಆಗಲ್ಲ ಕಂದ. ಮಾಮ್ ಅಥರ್ವ ಈಗೆಲ್ಲ ಆಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ನ್ ರೆಬಲ್ ಆಗಿ ಬಿಹೇವ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ಹೌದು, ಇಲ್ಲಿ ತನಕ ಅಥರ್ವ ಹೀಗೆಲ್ಲ ಆಡಿರ್ಲಿಲ್ಲ. ಅವನ್ ಮನ್ಸು ಸರಿ ಇಲ್ದೇ ಇರೋದಿಕ್ಕೆ ಹೀಗೆಲ್ಲ ಆಡ್ತಿದ್ದಾನೆ. ಏನ್ ಮಾಡೋದು? ಮಾಮ್ ನೀವೇನಾದ್ರೂ ಬರೋದ್ ಸ್ವಲ್ಪ ಲೇಟ್ ಮಾಡಿದ್ರು ಅವ್ನ್ ನನ್ಗೇನಾದ್ರೂ ಮಾಡ್ಬಿಡ್ತಿದ್ದ ಮಾಮ್. ದೇವ್ರ ದಯೆಯಿಂದ ಏನೂ ಆಗಿಲ್ಲ ಬೇಬಿ. ನಿನ್ನ ಈ ಸ್ಥಿತಿಲಿ ನೋಡಿ ನಾನು ಹೃದಯ ಬಡ್ತಾನೆ ನಿಂತ್ಕೊಂಡ್ಬಿಟ್ಟಿತ್ತು. ಅಷ್ಟಕ್ಕೂ ನೀನ್ ಯಾಕೆ ಅವ್ನ ರೂಮಿಗೆ ಹೋದೆ ಬೇಬಿ? ಮಾಮ್ ಅಥರ್ವ ರೂಮಲ್ಲಿ ಒಬ್ನೇ ಇರ್ತಾನೆ, ತಿಂಡಿ ಕೊಟ್ಟು ಮಾತಾಡ್ಸ್ ಬರೋಣ ಅಂತ ಹೋಗಿದ್ದೆ ಮಾಮ್. ನೀನೇನೋ ಒಳ್ಳೆ ಉದ್ದೇಶದಲ್ಲೇ ಹೋಗಿದ್ಯಮ್ಮ. ಆದ್ರೆ ಅಥರ್ವ ಹೇಗ್ ಮಾಡ್ತಾನೆ ಅಂತ ನಿಂಗೆ ಹೇಗ್ ಗೊತ್ತಾಗ್ಬೇಕು? ಸಮಾಧಾನ ಮಾಡ್ಕೊಮ್ಮ.